ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ BPL ಕಾರ್ಡ್ಗೆ ಯಾರ್ಯಾರು ಹೊಸ ಅರ್ಜಿಗಳನ್ನು ಹಾಕಬೇಕು ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಸರ್ಕಾರದಿಂದ ಅಂದರೆ ಜನವರಿ 1, 2025ರಿಂದ ಒಂದಷ್ಟು ಹೊಸ ರೂಲ್ಸ್ಗಳನ್ನು ತಂದಿದ್ದಾರೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತಿದ್ದಾರೆ ಅವರಿಗೆಲ್ಲ ಈ ಹೊಸ ರೂಲ್ಸು ಅನ್ವಯ ಆಗುತ್ತೆ. ಸೊ ಏನೆಲ್ಲ ಸರ್ಕಾರದವರು ಇವಾಗ ಹೊಸ ರೂಲ್ಸ್ ತಂದಿದ್ದಾರೆ ಅಂತ ಎಲ್ಲ ಮಾಹಿತಿನ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನೀವೇನಾದರೂ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ವಿಷಯ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾರೆಲ್ಲ ಒಂದು BPL ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ದಾರೋ ಅವರಿಗೆಲ್ಲ ಜನವರಿ 1, 2025ರಿಂದ ಒಂದಷ್ಟು ಹೊಸ ರೂಲ್ಸ್ಗಳನ್ನು ತಂದಿದ್ದಾರೆ. ಅಂದರೆ ಇದ್ದಂಥ ರೂಲ್ಸ್ಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರದಿಂದಲೂ ಸಹ ಒಂದಷ್ಟು ರೂಲ್ಸ್ಗಳಿರುತ್ತೆ. ಅಂದರೆ APL ಕಾರ್ಡ್ಗಾಗಿ BPL ಕಾರ್ಡ್ಗಾಗಿ ಒಂದಷ್ಟು ರೂಲ್ಸ್ಗಳನ್ನು ಮಾಡಿರ್ತಾರೆ. ಅದು ಎಲ್ಲ ರಾಜ್ಯಗಳಿಗೂ ಒಂದೇ ಥರ ಇರುತ್ತೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ರೂಲ್ಸ್ಗಳನ್ನ ಚೇಂಜ್ ಮಾಡಿದ್ದಾರೆ. ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ಯಾರಂಟಿ ಯೋಜನೆಗಳನ್ನು ತಂದಾಗ ಕೆಲವೊಂದು ಎಷ್ಟೋ ಒಂದು ನಕಲಿ ಕಾರ್ಡ್ಗಳಾಗಿರ್ಬೋದು, ಇಲ್ಲ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಈ ರೀತಿಯ ರೇಷನ್ ಕಾರ್ಡ್ಗಳನ್ನು ಅವರು ಪಡ್ಕೊಂಡಿದ್ರು. ಸೊ ಹಾಗಾಗಿ ಪರಿಷ್ಕರಣೆಯೂ ಸಹ ಅದ್ರ ಬಗ್ಗೆ ನಡೀತು. ಕೆಲವು ಅನರ್ಹ ಯಾರ್ಯಾರಿದ್ರೋ ಅವರ ಕಾರ್ಡ್ಗಳನ್ನು ರದ್ದು ಮಾಡಿದ್ರು. ಅದಾದ ಮೇಲೆ ಮತ್ತೆ ಇವಾಗ ಒಂದೆರಡು ರೂಲ್ಸ್ಗಳನ್ನು ತಂದಿದ್ದಾರೆ. ಏನು ಅಂದರೆ ಫಸ್ಟ್ನೆಯ ರೂಲ್ಸ್ ಏನು ಅಂದರೆ ಯಾರೆಲ್ಲ ನಗರ ಪ್ರದೇಶದಲ್ಲಿ ಕೆಲಸ ಮಾಡ್ತಿರ್ತಾರೋ ಅವ್ರಿಗೆ 3 ಲಕ್ಷಕ್ಕಿಂತ ಆದಾಯ ಹೆಚ್ಚಿರಬಾರ್ದು. ಅಂದರೆ ಮೊದಲು ನಿಮಗೆ 1,20,000 ಆಯ್ತಲ್ಲ, ಅದನ್ನು ಇವಾಗ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. 3 ಲಕ್ಷದವರೆಗೂ ಮಿತಿಯನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರೋರಿಗೆ, ಕೆಲಸ ಮಾಡ್ತಿರುವಂಥವ್ರಿಗೆ 2 ಲಕ್ಷ ಆ್ಯನ್ಯುವಲ್ ಇನ್ಕಮು ಮೀರಿರಬಾರ್ದು ಅನ್ನೋ ಒಂದು ಇವಾಗ ಹೊಸ ರೂಲ್ಸನ್ನು ಮಾಡಿದ್ದಾರೆ. ಹಾಗೆ ಇನ್ನೊಂದು ಯಾವುದಪ್ಪ ಹೊಸ ರೂಲ್ಸು ಅಂದರೆ 4 ಚಕ್ರ ವಾಹನಗಳನ್ನು ಯಾರು ನಗರ ಪ್ರದೇಶದಲ್ಲಿ ಹೊಂದಿರ್ತಾರೋ ಅವರೆಲ್ಲ BPL ಕಾರ್ಡ್ದಾರರಿಗೆ ಅನರ್ಹರು ಅನ್ನೋ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ. ಅದೇ ರೀತಿಯಾಗಿ ಗ್ರಾಮೀಣ ಪ್ರದೇಶದಲ್ಲೂ ಸಹ 4 ಚಕ್ರ ವಾಹನಗಳನ್ನು ಯಾರೆಲ್ಲ ಹೊಂದಿರ್ತಾರೋ ಅವರು ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಈ 2 ಹೊಸ ರೂಲ್ಸ್ಗಳನ್ನು ಇವಾಗ ಸರ್ಕಾರದವರು ತಂದಿದ್ದಾರೆ. ನೀವೇನಾದರೂ BPL ಕಾರ್ಡ್ಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಇದ್ದರೆ ಈ 2 ಹೊಸ ರೂಲ್ಸ್ಗಳು ಕಂಪಲ್ಸರಿ ಆಗಿದೆ. ಸೊ ನೀವು ಇದನ್ನು ತಿಳ್ಕೊಂಡು ನಂತರ ನಿಮ್ಮ ಒಂದು ಆದಾಯ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂದರೆ ಮಾತ್ರ ನೀವು BPL ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಈ ರೂಲ್ಸ್ಗಳು ಕೇವಲ BPL ಕಾರ್ಡ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ರೇಷನ್ ಕಾರ್ಡ್ಗಳಲ್ಲಿ BPL ಕಾರ್ಡು, APL ಕಾರ್ಡು, ಅಂತ್ಯೋದಯ ಕಾರ್ಡ್ ಅಂತ 3 ರೀತಿಯ ಕಾರ್ಡ್ಗಳಿರುತ್ತೆ. ನಾನು ಹೇಳಿದಂಥ ರೂಲ್ಸ್ಗಳು BPL ಕಾರ್ಡ್ಗಳಿಗೆ ಅನ್ವಯ ಆಗುತ್ತೆ. ಸೊ ಇದಿಷ್ಟು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಸರ್ಕಾರದಿಂದ ಬಂದಿರುವಂಥ ಒಂದಷ್ಟು ಹೊಸದಾಗಿ ಬಂದಿರುವ ಮಾಹಿತಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯಾದಂತಹ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ, ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.